ಪ್ರಿಯ ವೀಕ್ಷಕರೇ ನಮಸ್ಕಾರ. ಶಿವಾನುಭೂತಿ ಭವನದಲ್ಲಿ ವೈದ್ಯರ ಹಾಗೂ ಪತ್ರಿಕಾ ದಿನಾಚರಣೆ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ಸ್ವಾಸ್ಥ್ಯ ಸಮಾಜಕ್ಕೆ ವೈದ್ಯರ ಹಾಗೂ ಪತ್ರಕರ್ತರ ಕೊಡುಗೆ ಅಪಾರವಾಗಿದೆ. ವೈದ್ಯರು ಆರೋಗ್ಯವನ್ನು ಸ್ವಾಸ್ಥ್ಯವನ್ನಾಗಿಸಿದರೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಪತ್ರಕರ್ತರು ಮಹತ್ವದ ಕಾರ್ಯವಹಿಸುತ್ತಾರೆ. ಪ್ರಸ್ತುತ ದಿನದಲ್ಲಿ ವೈದ್ಯ ಕ್ಷೇತ್ರ ಹಾಗೂ ಮಾಧ್ಯಮ ಕ್ಷೇತ್ರ ತುಂಬ ಅಭಿವೃದ್ಧಿಯನ್ನು ಸಾಧಿಸಿದೆ. ಅದರಲ್ಲಿ ಆಧ್ಯಾತ್ಮಿಕತೆ ಸೇರಿಕೊಂಡರೆ ಸ್ವಾಸ್ಥ್ಯ ಸಮಾಜಕ್ಕೆ ಭದ್ರ ಬುನಾದಿಯಾಗುತ್ತದೆ ಎಂದು ರಾಜಯೋಗಿನಿ ಬ್ರಹ್ಮಕುಮಾರಿ ಡಾಕ್ಟರ್ ಬಿ.ಕೆ. ಪದ್ಮಕ್ಕನವರು ಹೇಳಿದರು. ಸೋಮವಾರ ಸಂಜೆ ಪಟ್ಟಣದ ಈಶ್ವರೀಯ ವಿಶ್ವವಿದ್ಯಾಲಯದ ಶಿವಾನುಭೂತಿ ಭವನದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ, ಹಳಿಯಾಳ ತಾಲೂಕಾ ಘಟಕ, ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಹೊಂಗೆರಣ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂಸ್ಥೆ ಇವರ ಸಂಯೋಗದಲ್ಲಿ ನಡೆದ ವೈದ್ಯರ ಹಾಗೂ ಪತ್ರಿಕಾ ದಿನಾಚರಣೆಯನ್ನು ಸಸಿಗೆ ನೀರು ಏರಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ವೈದ್ಯರ ಹಾಗೂ ಪತ್ರಕರ್ತರ ಸೇವೆ ಶ್ಲಾಘನೀಯವಾಗಿದೆ. ಅವರಿಗಾಗಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮವು ವೈದ್ಯರಿಗೆ ಮತ್ತು ಪತ್ರಕರ್ತರಿಗೆ ಸ್ಫೂರ್ತಿಯನ್ನು ತರಲಿ, ಅವರ ಸೇವೆ ನಮ್ಮ ಸಮಾಜಕ್ಕೆ ದೊರಕಲಿ ಎಂದರು. ಶ್ರೀಮತಿ ಸುಮಂಗಲಾ ಚಂದ್ರಕಾಂತ್ ಅಂಗಡಿ, ಅಧ್ಯಕ್ಷೆ, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್. ಕಾರ್ಯಕ್ರಮದಲ್ಲಿ ವೈದ್ಯರನ್ನು, ಪತ್ರಕರ್ತರನ್ನು ಹಾಗೂ ತಾಲೂಕಿನ ಎಸ್ಎಸ್ಎಲ್ಸಿಯಲ್ಲಿ 100ರಷ್ಟು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ ಶಿಕ್ಷಕರನ್ನು ಸನ್ಮಾನಿಸಲಾಯಿತು. ಮತ್ತು ದುರ್ಗಾದೇವಿ ನಾಟ್ಯ ಸಂಘದ ವಿದ್ಯಾರ್ಥಿನಿಯಿಂದ ಭರತನಾಟ್ಯ ಪ್ರದರ್ಶನ ನಡೆಯಿತು. ಈ ಕಾರ್ಯಕ್ರಮದ ಅತಿಥಿಗಳಾಗಿ ಡಾಕ್ಟರ್ ಗಣೇಶ್ ಅರಶಿಣಗೇರಿ, ಪತ್ರಕರ್ತರಾದ ಸಂತೋಷ್ ಅಬ್ಬೂದ್, ದಂತ ವೈದ್ಯೆ ಡಾಕ್ಟರ್ ಗಿರಿಜಾದೇವಿ ಅಂಬ್ಲಿ, ಡಾಕ್ಟರ್ ವಿದ್ಯಾಧರ ಐತಾಳ್, ಕಾರ್ಯಕ್ರಮದ ಆಯೋಜಕರಾದ ಸಿದ್ದಪ್ಪ ಬಿರಾದಾರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿ ವಿಠ್ಠಲ್ ಕೋರ್ವೇಕರ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ಸಂಸ್ಥೆಯ ಪದಾಧಿಕಾರಿಗಳು, ಪತ್ರಕರ್ತರು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು. ಒಳ್ಳೊಳ್ಳೆ ವಿಚಾರಗಳನ್ನ ಏನಿದೆ ಅದರಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಳ್ದ ಅವರು ತಮ್ಮ ಕರ್ತವ್ಯವನ್ನ, ಜನಜಾಗೃತಿ ಕರ್ತವ್ಯವನ್ನ ಚೆನ್ನಾಗಿ ಮಾಡಲಿ. ಈ ಸೇವೆ ಸಲ್ಲಿಸ್ತಾ ಇದ್ದಾರೆ, ಇನ್ನೂ ಹೆಚ್ಚಾಗಿ ಸೇವೆ ಮಾಡಲಿ. ಅವರಿಗೂ ಸಹ ಇನ್ನು ಶಿಕ್ಷಕ ವೃತ್ತಿಯಲ್ಲಿರುವಂತಹ ಎಲ್ಲ ನಮ್ಮ ಡಾಕ್ಟರ್ ಶಾನ್ಬಾಗ್, ಡಾಕ್ಟರ್ ದಿವೇಕರ್, ಆಮೇಲೆ ಡಾಕ್ಟರ್ ಅರ್ಚಕ್ ಅಂತಿದ್ರು, ಸರ್ಕಾರಿ ಅರ್ಚಕ್ ಅಂತ ಸರ್ಕಾರ, ನಾವೆಲ್ಲ ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಯಾರಂದ್ರೆ ಅಕ್ಕೋತಿ ಪದ್ಮಕ್ಕವರು ಅವ್ರು ನಮ್ಗೆ ಅರಿವನ್ನು ಮೂಡಿಸ್ತಾರ, ನಮಗೆ ಆಚಾರದೊಳಗೆ ಒಳ್ಳೆ ಮಾರ್ಗದಲ್ಲಿ ನಡೆಸ್ತಾರೆ. ಅಂತ ಒಂದು ಪುಣ್ಯ ಕ್ಷೇತ್ರದೊಳಗೆ ಒಂದು ಪುಣ್ಯ ಕಾರ್ಯ ಆಗಿದೆ ಇಲ್ಲಿ ಅಂತ ಇಲ್ಲಿ ವೈದ್ಯರು ನಮಗೆ ಈ ನಮ್ಮ ಸಮಾಜಕ್ಕೆ ಮುಖ್ಯ, ಮತ್ತು ಅದೇ ರೀತಿ ಪತ್ರಕರ್ತರು ಬಹಳ ಮುಖ್ಯ. ಇವತ್ತು ನಮ್ಮ ಸಂತೋಷ್ ಅವರು ಮಾತಾಡೋದಿಲ್ಲ ಅನ್ಕೊಂತ ಇಡೀ ನಮ್ಮ ಹಳಿಯಾಳ ತಾಲೂಕಿನ ಪತ್ರಿಕಾ ರಂಗದ ಜೊತೆಗೆ ವೈದ್ಯರನ್ನ ಸಹಿತ ಹಳೆಯ ವೈದ್ಯರಿಂದ ಹಿಡಿದು ಇಲ್ಲಿಯ ವೈದ್ಯರು ಪೂರ್ತಿ ಅವರೊಬ್ಬರು ಭಾಷಣ ಸಾಕು ನಮಗೆಲ್ಲ ಮಾಹಿತಿಯನ್ನು ನೀಡಲಿಕ್ಕೆ. ಅಂತ ಒಂದು ಸುಂದರವಾದಂತಹ